ಇವತ್ತು ನನ್ನ ಕೊಲೀಗ್ಸ್ ಜೊತೆ ನಾನು ಫಸ್ಟ್ ಟೈಮ್ ಶಾಪಿಂಗ್ ಹೋಗ್ತಾ ಇದ್ದೀನಿ ಚಿಕ್ಕಪೇಟೆಗೆ. ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು? ವರಲಕ್ಷ್ಮಿ ಹಬ್ಬದ್ದು ಶಾಪಿಂಗ್. ಏನು ರೇಟ್ ಅದು? ಮೊನ್ನೆ ಚಿಕ್ಕಪೇಟೆಗೆ ಕಡಿಮೆ ಆಯಿತು. ಮೈಸೂರು ಸಿಲ್ಕ್ ಅಲ್ಲೊಂದ್ಸತಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಸ್ಮಾಲ್ ಮಿನಿ ವ್ಲಾಗ್. ಇವತ್ತು ನನ್ನ ಕೊಲೀಗ್ಸ್ ಜೊತೆ ನಾನು ಫಸ್ಟ್ ಟೈಮ್ ಶಾಪಿಂಗ್ ಹೋಗ್ತಾ ಇದ್ದೀನಿ ಚಿಕ್ಕಪೇಟೆಗೆ. ಹಾಗೆಯೇ ವಿಜಯನಗರದಲ್ಲೂ ಶಾಪಿಂಗ್ ಇದೆ. ಸೊ ಎರಡನ್ನೂ ಮುಗಿಸ್ಕೊಂಡು ಇವತ್ತು ಬರಬೇಕು. ಸೊ ನೋಡೋಣ ಹೇಗಿರುತ್ತೆ, ಹೇಗೆ ಶಾಪ್ ಮಾಡ್ತಾರೆ, ಎಷ್ಟೊತ್ತಾಗುತ್ತೆ ನಾವು ಶಾಪ್ ಮಾಡಿ ಈಚೆ ಬರೋದಕ್ಕೆ ಅಂತ ನಾನು ಇವತ್ತು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಅಪ್ಕಮಿಂಗ್ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಇವಾಗ ಲೇಖಾ ಮೇಡಮ್ ಮನೆಗೆ ಹೋಗಬೇಕು. ಸೊ ಅಲ್ಲಿಂದ ನಾವಿಬ್ಬರು ಹೊರಡಬೇಕು. ಆಮೇಲೆ ಜ್ಯೋತ್ಸ್ನಾ ಅವರು ಜಾಯ್ನ್ ಆಗ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೋನು ನನಗೋಸ್ಕರ ಪರೋಟ ಮಾಡ್ಕೊಡ್ತಾ ಇದ್ದಾಳೆ. ಅದಕ್ಕೆ ಎಲ್ಲ ಯೋಚನೆ ಮಾಡೋದು. ಆಮೇಲೆ ಮಳೆ ಬರ್ತಿದೆ. ನಾವು ಅದಕ್ಕೆ ಗಾಡಿಗೆ ಬರಕ್ಕೆ ಹೋಗಲಿಲ್ಲ, ಆಟೋದಲ್ಲಿ ಬಂದ್ವಿ. ನಾವು ಇವಾಗ ತಾನೇ ರತ್ನಂ ಸಿಲ್ಕ್ಸ್ ಹತ್ರ ಬಂದ್ವಿ. ರಶ್ ಆಗಿಬಿಟ್ಟಿದೆ, ಎಲ್ಲ ಜನ ಹೋಗ್ಬಿಟ್ಟಿದ್ದಾರೆ. ಸೊ ಒಳಗೆ ಹೋಗಿ ತೋರಿಸ್ತೀವಿ. ರತ್ನಂ ಸಿಲ್ಕ್ಸ್ ಒಳಗಡೆ ಹೋದ ತಕ್ಷಣ ನಮ್ಮ ಕಣ್ಣಿಗೆ ಕಂಡಿದ್ದು ವೆರೈಟಿ ಆಫ್ ಸಾರೀಸ್ ಆ್ಯಂಡ್ ವೆರೈಟಿ ಆಫ್ ಡಿಸೈನ್ ಸಾರೀಸ್ ನಮ್ಮ ಕಣ್ಣು ಕಾಣಿಸಿದ್ದು. ಹುಡುಗಿರಿಗೆ ಸಾರೀಸ್ ನೋಡಿದ್ರೇ ಒಂಥರ ಹುಚ್ಚಿಡ್ಬಿಡುತ್ತೆ. ಸೊ ಆ ಥರ ಹುಚ್ಚಿಡ್ಬಿಡ್ತು ನನಗೆ ಒಂದು ಸೆಕೆಂಡು. ಯಾಕಂದರೆ ನನಗೆ ಸಾರಿ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಅಷ್ಟೊಂದು ಇಟ್ಕೊಂಡಿಲ್ಲ, ಬಿಕಾಸ್ ಡೈಲಿ ವೈಸಸಲ್ಲಿ ನಾವು ಸಾರೀಸ್ನ ಹಾಕ್ಕೊಳಕ್ಕಾಗಲ್ಲ, ಕಂಫರ್ಟಬಲ್ ಇರಲ್ಲ ಅನ್ನೋದು ಒಂದು ಥಾಟ್ ಇರುತ್ತೆ ನಮಗೆ. ಅಲ್ಲಿ ಹೋದ ತಕ್ಷಣ ನನ್ನ ಥಾಟ್ ಎಲ್ಲ ಚೇಂಜ್ ಆಗೋಯಿತು. ಅಷ್ಟು ಸಾರಿ ಕಲೆಕ್ಷನ್ಸ್ ನೋಡಿ ನನಗೆ ಎಲ್ಲ ಸಾರೀಸು ಇಷ್ಟ ಆಗ್ತಿತ್ತು. ಒಂದಕ್ಕಿಂತ ಒಂದು ಅನ್ನೋ ಹಾಗೆ ಅಷ್ಟು ಚೆನ್ನಾಗಿತ್ತು. ನೋಡಿ ಸುಸ್ತಾಗಿ ನೀರು ಕೂಡ ಕುಡಿದು ಮತ್ತೆ ನಾವು ಸಾರೀಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಫೈನಲಿ ನಾವು ಒಂದಷ್ಟು ಸಾರೀಸು 10 to 12 ಸಾರೀಸ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಅದರಲ್ಲಿ ಒಂದಷ್ಟು ಸಾರೀಸ್ನ ರಿಮೂವ್ ಮಾಡಿ ಫೈನಲಿ ನಾವು ಒಂದು 15 ಸಾರೀಸ್ನ ನಾವು ತೊಗೊಂಡ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಸಾರೀಸು ತುಂಬ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ 10 out of 10 ಅಂತಲೇ ಹೇಳ್ಬೋದು. ನಿಮಗೆ 500 ಸಾರೀಸಿಂದ ಹಿಡಿದು 10,000 ಆ್ಯಂಡ್ 1 lakh ಸ್ಯಾರೀಸ್ವರೆಗೂ ನಿಮಗೆ ರತ್ನಂ ಸಿಲ್ಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಇಷ್ಟು ಸಾರೀಸ್ನ ನೀವೇನು ನೋಡ್ತಾ ಇದ್ದೀರಾ ಅಷ್ಟು ಸಾರೀಸು ನಾವು ಸೆಲೆಕ್ಟ್ ಮಾಡಿರೋವಂಥ ಸಾರೀಸು. ಯಾರು ಚಂದ್ರ ಲೇಔಟು ನಿಯರ್ ಬೈ ಯಾರು ಇರ್ತೀರ ರತ್ನಂ ಸಿಲ್ಕ್ಸ್ಗೆ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ನಾವು ಫುಲ್ ಎಲ್ಲ ಬಿಲ್ ಮಾಡಿಸಿ ಇವಾಗ ನಾವು ಹೊರಟ್ವಿ, ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಇಲ್ಲಿ ಮಾಡಿದ ಸಾಲದು ಚಿಕ್ಕಪೇಟೆಗೆ ಕಡಿಮೆ ಆಯಿತು. ಮೈಸೂರು ಸಿಲ್ಕ್ ಅಲ್ಲೊಂದ್ಸತಿ ನೋಡೋಣ. ನಾವು ಚಿಕ್ಕಪೇಟೆಗೆ ಮೆಟ್ರೋದಲ್ಲಿ ಹೋಗಿ ಅಲ್ಲಿ ಈಚೆ ಬಂದ ತಕ್ಷಣ ಆ ಕ್ರೌಡು ಎಲ್ಲ ನೋಡಿಬಿಟ್ಟು ನನಗಂತೂ ಶಾಕ್ ಆಗೋಯ್ತು. ಯಾಕಂದರೆ ನಾವು ಸಂಡೇ ಹೋಗಿದ್ದು, ಆಬ್ವಿಯಸ್ಲಿ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ನನಗಂತೂ ತುಂಬಾ ಶಾಕ್ ಆಯಿತು ಇಷ್ಟು ಜನ ಕ್ರೌಡ್ ನೋಡಿ. ಹಾಗೆ ನಾವೇನೂ ತಿಂದಿರಲಿಲ್ಲ. ಸೊ ಒಂದು ಹೋಟೆಲ್ಗೆ ಹೋದ್ವಿ, ಅದು ತುಂಬ ಕ್ರೌಡ್ ಇತ್ತು. ಸೊ ಸ್ವಲ್ಪ ಏನಾದರೂ ತಿನ್ಕೊಂಡು ಹಾಗೆ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಈ ಮಳೆಯಲ್ಲಿ ನಾವು ಮತ್ತೆ ಹೊರಟ್ವಿ ಶಾಪ್ ಮಾಡೋದಕ್ಕೆ. ಲೇಖಾ ಮೇಡಮು ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ಹುಡುಕ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾವು ಅವ್ರು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಶಾಪನ್ನು ನೋಡಿದ್ರು, ಆ ಶಾಪ್ನ ಹುಡ್ಕೊಂಡು ನಾವೇನು ಮಾಡಿದ್ವಿ ಹೊರಟ್ವಿ. ಫಸ್ಟಿಗೆ ಒಂದು ಕಂಚಿಕೋ ಮಹಾಲಕ್ಷ್ಮಿ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಹೋದ್ವಿ.
ಸೊ ಅಲ್ಲೂ ಕೂಡ ನಾವು 3 ಫ್ಲೋರ್ಸ್ನ ಹತ್ಕೊಂಡು ಮುಂಚೆನೇ ಶಾಪಿಂಗ್ ಮಾಡಿದ್ವಿ. ಸೊ ಆ ಬ್ಯಾಗ್ಸ್ ಎಲ್ಲ ಹಿಡ್ಕೊಂಡು ಹತ್ಕೊಂಡು ಹೋದ್ವಿ. ಅಲ್ಲಿ ನಮಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಆ್ಯಂಡ್ ಆಮೇಲೆ ಗೊತ್ತಾಯಿತು ನಾವು ಹುಡುಕ್ತಿರೋ ಅಂಥ ಶಾಪು ಇದಲ್ಲ ಅಂತ. ಚಿಕ್ಕಪೇಟೆಯಲ್ಲಿ ನೀವು ನೋಡ್ಬೋದು ಸುಮಾರಷ್ಟು ಸಾರಿ ಅಂಗಡಿಗಳು ನೇಮ್ಸು ಒಂದೇ ಥರ ಇರುತ್ತೆ ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ. ಯಾಕಂದರೆ ಅಷ್ಟೊಂದು ಸಾರಿ ಅಂಗಡಿಗಳಲ್ಲಿ ನಾವು ಒಂದು ಸಾರಿ ಅಂಗಡಿನ ಹುಡ್ಕೋದು ತುಂಬ ಕಷ್ಟ. ಸೊ ಅವ್ರಿಗೆ ಕಾಲ್ ಮಾಡಿ ಫೈನಲಿ ನಾವು ಮಹಾಲಕ್ಷ್ಮಿ ಸಿಲ್ಕ್ಸ್ಗೆ ನಾವೇನು ಹುಡುಕ್ತಾ ಇದ್ವಿ ಆ ಶಾಪ್ಗೆ ಬಂದು ರೀಚ್ ಆದ್ವಿ. ಸೊ ಅಲ್ಲಿ ಕೂಡ ನಾವು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವೇನು ಆನ್ಲೈನಲ್ಲಿ ನೋಡಿದ್ವಿ ಆ ಸ್ಯಾರೀಸ್ನೆಲ್ಲ ಹುಡ್ಕೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಸೊ ಕೊನೆಗೂ ಅಲ್ಲಿ ನಮಗೆ ನಾವು ಹುಡುಕ್ತಿದ್ದಂಥ ಸ್ಯಾರೀಸ್ ಎಲ್ಲ ಸಿಗಲಿಲ್ಲ. ಮೆಟ್ಲು ಮೇಲೆಲ್ಲ ಸುಮಾರು ಸ್ಯಾರೀಸ್ ಇಟ್ಟಿದ್ರು. ನನಗಂತೂ ಇವತ್ತು ಹೇಗಾಗಿತ್ತು ಅಂದರೆ ಎಲ್ಲ ಸ್ಯಾರೀಸ್ ನೋಡಿ 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 ಅದು ಡಿಸೈನ್ಸ್ ಎಲ್ಲ ಕಲರ್ಸ್ ಎಲ್ಲ ಮೈಂಡಲ್ಲಿ ರಿಜಿಸ್ಟರ್ ಆಗಿಬಿಡ್ತು. ಆಮೇಲೆ ನೆಕ್ಸ್ಟ್ ಒಂದು ಶಾಪಿಗೆ ಹೋದ್ವಿ. ಅಲ್ಲೂ ಕೂಡ ನಾವು ಹುಡುಕಿದ್ವಿ. ಸೊ ಅಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ನಾವು ಕೇಳಿದಂಥ ಡಿಸೈನ್ ಸ್ಯಾರೀಸ್ ನಮಗೆ ಸಿಗಲೇ ಇಲ್ಲ. ಫೈನಲಿ ನಾವು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಸುದರ್ಶನ್ ಸಿಲ್ಕ್ಸ್ ಬಂದ್ವಿ. ಸೊ ಅಲ್ಲಿ ನಮಗೆ ಸಿಕ್ಕಿದ್ದು ಈ ಸಾರಿ. ಇದು ಕ್ರೇಪ್ ಮೈಸೂರು ಸಿಲ್ಕ್ ಪ್ರಿಂಟೆಡ್ ಸಾರಿ ಇದು. ಸೊ ನಾವಲ್ಲಿ ಒಂದು 4-5 ಅಂಗಡಿಗಳನ್ನ ನಾವು ಓಡಾಡ್ಕೊಂಬಂದು ಸೊ ಫೈನಲಿ ನಮಗೆ ಸುದರ್ಶನ್ ಸಿಲ್ಕಲ್ಲಿ ನಮಗೆ ಸ್ಯಾರೀಸ್ ಸಿಕ್ತು. ಸೊ ಅಲ್ಲಿ ನಾವೆಲ್ಲ ಬಿಲ್ ಮಾಡಿಸ್ಕೊಂಡು ನಮ್ಮ ಸ್ಯಾರೀಸ್ ಎಲ್ಲನೂ ಒಂದು ಬ್ಯಾಗಲ್ಲಿ ಎಲ್ಲ ಪ್ಯಾಕ್ ಮಾಡ್ತೀವಿ. ಹಾಗೆ ನಮಗೆ ಕೂಪನ್ಸ್ ಕೂಡ ಕೊಟ್ಟರು. ಕಾಫಿಗೆ ಅಂತ ಹೇಳ್ಬಿಟ್ಟು 3 ಕೂಪನ್ಸ್ ಕೊಟ್ಟರು. ಅಷ್ಟು 1000 ಬಿಲ್ ಮಾಡಿದ್ಮೇಲೆ ಬರೀ 3 ಕೂಪನ್ಸ್ ಅಷ್ಟೇ ಕೊಟ್ಟರು. ಸೊ ಅಲ್ಲಿ ನಾವು ಸುದರ್ಶನ್ ಸಿಲ್ಕ್ ಕೆಫೆಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಹೊರಟ್ವಿ. ಮತ್ತು ಎಲ್ಲ ಪ್ಯಾಕು ನಮ್ದು ಏನೇನು ಸ್ಯಾರೀಸ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಾವು ಒಂದು 8 to 9 ಸ್ಯಾರೀಸ್ನ ನಾವು ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ನಾವು ಚಿಕ್ಕಪೇಟೆಯಿಂದ ಇಷ್ಟು ಸೀರೆಗಳನ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಸುಮಾರು ಇಲ್ಲಿ ಒಂದು 20 ಸೀರೆಗಳಿರ್ಬೋದು ಅನಿಸುತ್ತೆ. ಇಷ್ಟು ಸೀರೆಗಳನ್ನೆಲ್ಲ ನಾವು ಚಿಕ್ಕಪೇಟೆ ಆ್ಯಂಡ್ ರತ್ನಂ ಸಿಲ್ಕ್ಸಿಂದ ನಾವು ಪರ್ಚೇಸ್ ಮಾಡಿರೋವಂಥ ಸುದರ್ಶನು ಮತ್ತು ರತ್ನಂ ಸಿಲ್ಕ್ಸಿಂದನೇ ತೊಗೊಂಡಿರೋದು. ಇಷ್ಟು ಸೀರೆನ ನಾನು ಫಸ್ಟ್ ಟೈಮ್ ಇಷ್ಟೊಂದು ಶಾಪಿಂಗ್ ಮಾಡಿರೋದು ನಾವು. ಫ್ರೆಂಡ್ಸ್, ನಾನು 7 ಸ್ಯಾರೀಸ್ನ ತೊಗೊಂಡೆ. ಇದಿಷ್ಟು 7 ಸ್ಯಾರೀಸ್ನ ನಾನು ತೊಗೊಂಡಿದ್ದು. ನನಗೆ ಸ್ಯಾರೀಸ್ ಪರ್ಚೇಸ್ ಮಾಡೋ ಇಂಟೆನ್ಷನ್ನೇ ಇರಲಿಲ್ಲ. ಸೊ ಅಲ್ಲಿ ಸ್ಯಾರಿ ಕಲೆಕ್ಷನ್ ನೋಡಿಬಿಟ್ಟು ನಾನು ಐ ಕಾಂಟ್ ರೆಸಿಸ್ಟ್ ಮೈ ಸೆಲ್ಫ್ ಅಂತಲೇ ಹೇಳ್ಬೋದು. ಸೊ ಈ ಸಾರಿ ನನಗೆ ತುಂಬ ಇಷ್ಟ ಆಯಿತು. ಇದು ಒಂಥರ ಯೂನಿಕ್ ಆಗಿದೆ ಆ್ಯಂಡ್ ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ. ಸೊ ಯೂಶ್ವಲಿ ನನ್ನ ಹತ್ರ ಸಾರಿ ಕಲೆಕ್ಷನ್ಸ್ ಇರೋದು ತುಂಬಾ ಕಮ್ಮಿ. ಸೊ ಆಫ್ಟರ್ ಮ್ಯಾರೇಜ್ ನನಗೆ ಸಾರೀಸ್ ತುಂಬ ಬೇಕಾಗುತ್ತೆ ಆ್ಯಂಡ್ ಎಲ್ಲರ ಹತ್ರನೂ ಇರೋ ಥರನೇ ಸ್ಯಾರೀಸ್ ಬೇಡ, ಈ ಥರ ನನ್ನ ಹತ್ರ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಇದೊಂದು ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ. ಸೊ ಇದು ಸಾಫ್ಟ್ ಆಗಿದೆ ಆ್ಯಂಡ್ ಡ್ರೇಪ್ ಮಾಡುವಾಗ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ವೆರಿ ಲೈಟ್ ಸ್ಕೈ ಬ್ಲೂ ಅಂತಲೇ ಹೇಳ್ಬೋದು. ಆ್ಯಂಡ್ ಇತ್ತೀಚೆಗೆ ನನಗೆ ಪೀಚ್ ಪಿಂಕ್ ಕಲರ್ ಸ್ಯಾರೀಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಸಾರಿನ ಕೂಡ ನಾನು ಇವೆರಡು ಸ್ಯಾರೀಸ್ನು ನಾನು ಸುದರ್ಶನ್ ಸಿಲ್ಕಲ್ಲೇ ಬೈ ಮಾಡಿದ್ದು. ಇದು 650 ಬಿತ್ತು. ಹಾಗೆಯೇ ಇದು ಕೂಡ 750 ಬಿತ್ತು. ಇದನ್ನು ನಾನು ರತ್ನಂ ಸಿಲ್ಕ್ಸಲ್ಲಿ ನಮ್ಮ ಅಕ್ಕಂಗೋಸ್ಕರ ತೊಗೊಂಬಂದಿದ್ದು. ಅವಳ ಹತ್ರ ಈ ಥರ ಡಿಸೈನ್ ಇರುವಂಥ ಸಾರಿ ಇರಲಿಲ್ಲ ಆ್ಯಂಡ್ ಈ ಥರ ಕಲರ್ಸ್ ಇದ್ದಾವೆ ಅವಳ ಹತ್ರ. ಬಟ್ ಈ ಒಂದು ಡಿಸೈನ್ಸ್ ಆ್ಯಂಡ್ ಅವಳಿಗೆ ಕೂಡ ಇದು ಇಷ್ಟ ಆಯಿತು ಅಂತ ಹೇಳಿ ಅವಳ ಬರ್ಡೇಗೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ರೆಡ್ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಬನಾರಸ್ ಸಾರಿ ಇದು ತುಂಬಾ ಇಷ್ಟ ಆಯಿತು. ಇದನ್ನು ನಾನು ರತ್ನಂ ಸಿಲ್ಕ್ಸಲ್ಲಿ ನಾನು ತೊಗೊಂಡಿದ್ದು. ಆ್ಯಂಡ್ ಇದು ಒಂದು ಯಾವಾಗಾದರೂ ಔಟ್ಸೈಡ್ ಹೋದಾಗ ಇರಲಿ ಅಂತ ಹೇಳಿ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದೆ. ಇದು ಜಸ್ಟ್ 450 ರುಪೀಸ್ ಅಷ್ಟೇ. ಇದು ನಾನು ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು ಆ್ಯಂಡ್ ಇದು ಬಂದುಬಿಟ್ಟು ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು. ಆ್ಯಂಡ್ ಈ ಥರ ಪ್ರಿಂಟೆಡ್ ಸ್ಯಾರೀಸ್ಗೆ ನಾವು ಆಲ್ ಓವರ್ ಚಿಕ್ಕಪೇಟೆ ಒಂದಷ್ಟು ಸುದರ್ಶನ್ ಸಿಲ್ಕ್ ರೋಡಲ್ಲಿರುವಂಥ ಅಂಗಡಿ ಎಲ್ಲ ನಾವು ಹುಡುಕಿ ಕೊನೆಗೆ ಸುದರ್ಶನ್ ಸಿಲ್ಕ್ಸ್ಗೆ ಬಂದು ನಾವು ತೊಗೊಂಡಿದ್ದು. ಲೇಖಾ ಮೇಡಮ್ ಕೂಡ ಸೇಮ್ ಸ್ಯಾರಿ ತೊಗೊಂಡ್ರು. ಅವ್ರದ್ದು ಬಂದುಬಿಟ್ಟು ಬಾರ್ಡರ್ ಬಂದುಬಿಟ್ಟು ಈ ಕಲರ್ ಇದೆ ಆ್ಯಂಡ್ ಮೇನ್ ಸ್ಯಾರಿ ಬಂದುಬಿಟ್ಟು ನನ್ನ ಬಾರ್ಡರ್ ಕಲರು ಅವ್ರ ಸ್ಯಾರಿಗಿದೆ. ಸೊ ಆಪೋಸಿಟ್ ಥರ ನಾವು ತೊಗೊಂಡಿದ್ದು. ಆ್ಯಂಡ್ ಪ್ರಿಂಟೆಡ್ ಕೂಡ ಫ್ಲವರ್ ಪ್ರಿಂಟೇ ಆ್ಯಂಡ್ ಡಿಫ್ರೆಂಟ್ ಫ್ಲವರ್ ಥರ ಇದೆ. ಇದನ್ನು ಒಂದು ತೊಗೊಂಡಿದ್ದು. ಇದು ನಂಗೆ ತುಂಬಾ ಇಷ್ಟ ಆಯಿತು, ಅದನ್ನು ತೊಗೊಂಡೆ. ಆ್ಯಂಡ್ ಇದು ಅಷ್ಟೇ ಮೈಸೂರು ಸಿಲ್ಕ್ ಸೆಮಿ ಸಿಲ್ಕ್ ಸಾರಿ ಇದು.
ಆ್ಯಂಡ್ ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಈ 7 ಸಾರೀಸು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಇದು ಸ್ಯಾರೀಸ್ನ ತೊಗೊಂಡು. ಫೈನಲಿ ಇವಾಗ ಮನೆಗೆ ಬಂದ್ವಿ. ವಿಜಯನಗರ ಹೋಗಿ, ಚಂದ್ರ ಲೇಔಟ್ ಹೋಗಿ, ಚಿಕ್ಕಪೇಟೆ ರೋಡೆಲ್ಲ ತಿರುಗಾಡ್ಕೊಂಡು ಫುಲ್ಲು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಇಷ್ಟೆಲ್ಲ ಬಟ್ಟೆ ಇದೆ. ಏನಿಲ್ಲ ಅಂದರೂ ನಾವು ಒಂದು 20 ಎಬೋ ಸ್ಯಾರೀಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟು. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.